ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ ರೇವತಿ ನಕ್ಷತ್ರ. ಈ ದಿವಸ ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ 4:30 ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ರಾಹುಕಾಲವನ್ನು ಗಮನಿಸಿ ಅದನ್ನು ತ್ಯಾಜ್ಯ ಮಾಡಿ ಕಾರ್ಯಪ್ರವೃತ್ತರಾಗಿ ಶುಭವಾಗಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದೂ ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬೋದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಒಂಟಿತನ ಅಥವಾ ಏನೋ ಏಕಾಂಗಿತನ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಒಬ್ಬರೇ ಕುಳಿತು ಯೋಚನೆ ಮಾಡಿ ತುಂಬ ಸಂಕಟವನ್ನು ಪಡಬೇಕಾದಂತಹ ದಿವಸವಾಗತ್ತೆ. ನಿಮಗೆ ಸಾಂತ್ವನವನ್ನು ಹೇಳ್ತಕ್ಕಂಥವರು ಕೂಡ ಯಾರೂ ಇರುವುದಿಲ್ಲ ಅಂತ ಹೇಳಿ ಗಮನಿಸಬೇಕಾದಂಥದ್ದು. ತುಂಬ ಪರಿಶ್ರಮದಿಂದ ಕಟ್ಟಿಕೊಂಡಂತಹ ಆಸೆಗಳು ನುಚ್ಚುನೂರಾಗಬಹುದು. ಮನಸ್ಸಿಗೆ ತುಂಬ ಆಘಾತ, ಬೇಸರ, ನೋವಾಗ್ತಕ್ಕಂಥದ್ದು. ಮನಸ್ಸು ನಿಮ್ಮ ಮಾತನ್ನು ಕೇಳೋದಿಲ್ಲ. ಎಲ್ಲವೂ ಕೂಡ ವಿರುದ್ಧವಾಗಿ ಆಲೋಚನೆ ಮಾಡ್ತಕ್ಕಂತಹ ರೀತಿಯಾಗತ್ತೆ. ನೀವು ಕೂಡ ಯಾರ ಮಾತನ್ನು ಕೇಳೋ ಸ್ಥಿತಿಯಲ್ಲೂ ಇರೋದಿಲ್ಲ. ಆಲೋಚನೆ ಮಾಡಿ, ಮಾನಸಿಕವಾಗಿ ಎಷ್ಟು ನೀವು ನೊಂದಿದ್ದೀರಿ, ಎಷ್ಟು ನಿಮಗೆ ಅದು ಅಡಚಣೆ ಆಗಿದೆ ಅಂತಕ್ಕಂಥದ್ದು. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶುಭವಾಗಿ. ವೃಷಭ ರಾಶಿ. ಸ್ನೇಹಿತರಾಗಲಿ ಅಥವಾ ಬಂಧುಗಳಾಗಲಿ ಅತಿಥಿಗಳಾಗಲಿ ಮನೆಗೆ ತಕ್ಷಣದಲ್ಲಿ ಬರುವಂಥದ್ದಾಗತ್ತೆ. ನಿಮಗೆ ಆಶ್ಚರ್ಯ ಜೊತೆಗೆ ಒಂದಷ್ಟು ಸಂತಸ ಇವೆಲ್ಲವನ್ನು ನೋಡ್ತಕ್ಕಂತಹದ್ದು. ಮಧ್ಯರಾತ್ರಿಯವರೆಗೂ ಕೂಡ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತೀರಿ, ಅವರ ಜೊತೆಯಲ್ಲಿ ಕಾಲವನ್ನು ಕಳೀತೀರಿ. ಬೇರೆಲ್ಲ ಕೆಲಸಗಳು ಹಾಗೆ ಉಳ್ಕೊಳ್ತಕ್ಕಂಥದ್ದು. ಸ್ನೇಹಿತರ ಅತಿಥಿಗಳ ಉಪಚಾರದಲ್ಲಿ ಅವರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯೋದರಲ್ಲಿ ನಿಮಗೆ ಬೇರೆ ಯಾವ ಕೆಲಸಕ್ಕೂ ಕೂಡ ಅನುಕೂಲ ಅವಕಾಶಗಳು ಈ ದಿವಸ ಆಗದೇ ಇರತಕ್ಕಂಥದ್ದು. ನಿಮ್ಮದೇ ಆದಂತಹ ಲೋಕದಲ್ಲಿರ್ತೀರಿ. ಜೊತೆಗೆ ಯಾವುದನ್ನು ಕೂಡ ಸರಿಯಾದಂತಹ ಸಮಯಕ್ಕೆ ಮಾಡಬೇಕು ಅನ್ನುವಂತಹ ಮನಸ್ಸೂ ಇರೋದಿಲ್ಲ. ಸಮಯ ಅಂತೂ ಇಲ್ಲವೇ ಇಲ್ಲ, ಮನಸ್ಸು ಕೂಡ ಇಲ್ಲದೇ ಇರೋ ಹಾಗಾಗತ್ತೆ. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮಿಂದ ಯಾರಾದರೂ ಸಾಲ ಪಡ್ಕೊಂಡಿದ್ರೆ ಅದು ಹಣ, ದ್ರವ್ಯ, ವಸ್ತು ಏನೇ ಆಗಿರಲಿ ಅದನ್ನು ನಿಮಗೆ ಹಿಂದಿರುಗಿಸ್ತಕ್ಕಂತಹ ಕೆಲಸ ಈ ದಿವಸ ಆಗತ್ತೆ ಅನ್ನುವಂಥದ್ದು. ಓದಿನ ಕೊನೆಯ ಹಂತಕ್ಕೆ ಬಂದಿರತಕ್ಕಂಥವರಿಗೆ ಉದ್ಯೋಗದ ಅವಕಾಶಗಳು ಕೈಮಾಡಿ ಕರೀತಕ್ಕಂಥದ್ದು. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ನುವಂತಹ ಅರ್ಥದಲ್ಲಿ ಇಂಜಿನಿಯರಿಂಗ್ ಹಾಗೂ CA ಇದನ್ನು ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳಿಗೆ, ಜೊತೆಗೆ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ವ್ಯಾಪಾರ ವಹಿವಾಟುದಾರರಿಗೆ ಉತ್ತಮವಾದಂತಹ ದಿವಸ. ಸರಸ್ವತೀ ದೇವಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅನುಕೂಲ ಇದ್ದಂಥವರು ಸರಸ್ವತಿ ಸ್ತೋತ್ರವನ್ನು ಪಠನೆ ಮಾಡಿ, ಶ್ರವಣ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಕಂಡರೂ ಕೂಡ ತತ್ಕ್ಷಣದಲ್ಲಿ ವೈದ್ಯರನ್ನು
ಭೇಟಿ ಮಾಡಿ ವೈದ್ಯರ ಸಲಹೆಯನ್ನು ಔಷಧೋಪಚಾರಗಳನ್ನು ಸ್ವೀಕಾರ ಮಾಡಿ. ರಸ್ತೆ ಬದಿಯಲ್ಲಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ, ಆರೋಗ್ಯದ ದೃಷ್ಟಿಯಿಂದ ಗಮನಿಸ್ಕೊಳ್ಬೇಕು. ಮಕ್ಕಳು ಮೊಮ್ಮಕ್ಕಳಿಗೋಸ್ಕರವಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡುವಂತಹ ದಿವಸ ಇದಾಗಿರುತ್ತೆ. ಮನೆಯಿಂದ ಹೊರಗಡೆ ಆನಂದದ ಸಮಯವನ್ನು ಕಳೀತೀರಿ. ಮನೆಯಲ್ಲಿ ಅಷ್ಟೊಂದು ನಿಮಗೆ ಮನಸ್ಸಿಗೆ ಹಿತ ಆಗದೇ ಇರ್ಬೋದು, ಮನೆಯಿಂದ ಹೊರಹೋದಾಗ ತುಂಬ ಸಂತೋಷವಾಗಿ ಇರ್ತೀರಿ ಅಂತಕ್ಕಂಥದ್ದು. ವನದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.